ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಇದು ಸೋಮವಾರದ ವಿಡಿಯೋ ಆಗಿರ್ತದೆ. ಅದನ್ನ ನಾನು ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೋಮವಾರ ನಮ್ಮೂರಲ್ಲಿ ಕಸ್ಲಪುರ ಮಾರವಕೊಂಡ ಆಯಿತು. ಅದು ಭಾನುವಾರ ಕೊಂಡ ಸೌದಿಗೆ ಹೋಗಿದ್ರು. ಇನ್ನು ಸೋಮವಾರ ಇವತ್ತು ಹಾಲರ್ವ ಕನಕನಡೆ ಸತ್ಗೆ ಮತ್ತು ಡೋಲು ಕುಣಿತ ಅವೆಲ್ಲ ಇದರಿಂದ ಮಾರವ ಪೆಟ್ಟಿ ಅಲ್ಲಿಗೆ ಹೋಯ್ತದೆ. ಇಲ್ಲಿಗೆ ಕಾಡಿಗೆ ಹೋಗಿ ಅಲ್ಲಿ ಕೊಂಡ ಆಯ್ತದೆ. ಮತ್ತು ಮಂಗಳವಾರ ಬೆಳಗ್ಗೆ ಇಲ್ಲಿ ನಮ್ಮ ಊರಲ್ಲೇ ಉತ್ಸವ ನಡೀತದೆ. ಅದರಿಂದ ಇವತ್ತು ಸೋಮವಾರ ಎಲ್ಲರೂ ಇವತ್ತು ಸಾಯಂಕಾಲನಾಗ ಎಲ್ಲರೂ ಅಂದರೆ ಮಾರವ ಪೆಟ್ಟಿ ತಗೊಂಡು ಹಾಲಾರ್ವಿ ಮತ್ತು ಕನಕನಡೆ ಕೆಲವು ಮುಖಾಂತರ ಇವತ್ತು ದೇವ್ರ ಪೆಟ್ಟಿ ಕಾಡಿಗೆ ಹೋಯ್ತದೆ. ಅದರ ದಿನ ಇವತ್ತು. ಅದರಿಂದ ನಾನು ಬೆಳಗ್ಗೆ ಇವತ್ತು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ತಿಂದ್ಕೊಂಡು ಮಧ್ಯಾಹ್ನ ಕಡ್ಗಕ್ಕೆ ಹಸಿ ಅವರೆಕಾಳು ಸಾಂಬಾರು ಅನ್ನ ಮಾಡಿ ಮಡಗಿದ್ದಿ. ನೆಂಟರು ಯಾರು ಬಂದ್ರೆ ಅಂತೇನೋ ನಾವು ಕರೆದಿರೋರೆಲ್ಲ ಬರ್ತೀವಿ ಅಂತ ಹೇಳಿದರು. ಆದರೆ ಸೋಮವಾರ ಬರ್ತೀವಿ ಸ್ವಲ್ಪ ಜನ ಅಂದರು. ಇನ್ನೂ ಸ್ವಲ್ಪ ಜನ ಮಂಗಳವಾರ ಬರ್ತೀವಿ ಅಂತ ಹೇಳಿದರು. ಇನ್ನು ಮಧ್ಯಾಹ್ನ ಊಟಕ್ಕೆ ಬರ್ಬೋದು ಅಂತೇಳಿ ಸಾಂಬಾರು ಮಾಡಿದ್ದೆ, ಅನ್ನನೂ ಮಾಡಿಟ್ಟಿದ್ದೆ. ನಮ್ಮ ದೊಡೆಯ ಬಂದರು. ನಮ್ಮ ದೊಡೆಯ ನೋಡಿ ತುಂಬ ಖುಷಿ ಆಯಿತು. ವರ್ಷ ನಮ್ಮ ದೊಡೆಯ ಅವ್ವ ಇಬ್ಬರು ಬರ್ತಿದ್ರು. ಈ ವರ್ಷ ನಮ್ಮ ಅವ್ವ ಇಲ್ಲ, ಅದೇ ಬೇಜಾರು. ನಮ್ಮ ಅವ್ವ ತೀರ್ಕೊಬಿಟ್ಟಿರು. ನಮ್ಮ ದೊಡೆಯ ಒಬ್ಬರೇ ಬಂದರು. ಅವ್ರು ಬಂದಾಗ ಅವ್ರಿಗೆ ಸ್ವೀಟು ಮತ್ತು ಖಾರ ಬೂಂದಿ ಹಾಕ್ಕೊಟ್ಟಿದ್ದೆ. ಅವರು ತಿನ್ಕೊಂಡು ಸ್ವೀಟ್ ಚೆನ್ನಾಗಂತ ಹೇಳಿ ಊಟ ಮಾಡ್ಕೊಂಡು ಇವತ್ತು ನಿಂತ್ಕೊ ಬರ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ಅವ್ರು ಹೊರಟರು. ಅವ್ರು ಆ ಕಡೆಗೆ ಹೊರಟ ಮೇಲೆ ಈ ಕಡೆಗೆ ನಮ್ಮ ಸೋದರ ಮಾವ ಮತ್ತು ಸೋದರ ಮಾವ ನಮ್ಮ ಅತ್ತೆ ಮೊಮ್ಮಗಳು ಎಲ್ಲ ಬಂದರು. ನನ್ನ ತಂಗಿನೂ ಗುಂಡ್ಲುಪೇಟೆಗೆ ಹೋಗಿದ್ಲು. ಅವಳು ಒಂದು ಸ್ವಲ್ಪ ಗುಂಡ್ಲುಪೇಟೆಯಲ್ಲಿ ಡ್ರೆಸ್ ಬದಲಾಯಿಸ್ಬೇಕಾಯ್ತು ಅಂತೇಳಿ ಹೋಗಿದ್ಲು. ಅವಳು ಬಂದಳು. ನಾವೆಲ್ಲ ಒಟ್ಟಿಗೆ ಕೂತ್ಕೊ ಊಟ ಮಾಡಿಬಿಟ್ಟು ಮಾತಾಡ್ದು ಕೂತಿದ್ನು. ಅಷ್ಟಕ್ಕೆ ನಮ್ಮ ಇಲ್ಲಿಂದ ಪೇಟೆಯಿಂದನೇ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಕ್ಕ ಬಾವಾಜಿ ಅವರೆಲ್ಲರೂ ಒಂದು ಸತಿ ಬಂದರು. ಅವ್ರು ಬಂದದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಬಂದರು. ಅದರಿಂದ ಅವ್ರು ಬಂದದ್ದು ನೋಡಿ ನನಗೆ ತುಂಬ ಖುಷಿಯಾಗಿ ಅವ್ರಿಗೂ ಸ್ವೀಟು ಮತ್ತು ಖಾರ ಕೊಟ್ಟಿದ್ದೆ ಮತ್ತು ಟೀ ಮಾಡಿ ಕೊಟ್ಟಿದ್ದೆ. ಊಟ ಮಾಡಿ ಅಂತ ಹೇಳ್ದು. ಅವ್ರು ಇಲ್ಲ ನಾವು ಬರುವಾಗಲೇ ಊಟ ಮಾಡ್ಕೊಬಂದು ಊಟ ಏನು ಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತುಂಬ ಹೊತ್ತು ಸುಮಾರು ಹೆಚ್ಚು ಕಮ್ಮಿ 3 ಗಂಟೆಲಿ ಮಾತು ಶುರು ಮಾಡಿದವರು. 5:30 6 ಗಂಟೆ ಗಂಟು ಮಾತಾಡ್ತಾನೆ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿದ್ನೋ. ಟೈಮ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ನೋ. ನನ್ನ ತಂಗಿ ನೋಡಿ, ಇಲ್ಲಿ ನಮ್ಮ ಅಣ್ಣ ಹೆಂಡತಿ ನನ್ನ ತಂಗಿ ಇಬ್ಬರು ಅವರು ಕಾಮಿಡಿ ಮಾಡ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಹಬ್ಬ ಹರಿದಿನದಲ್ಲಿ ಈ ರೀತಿ ಎಲ್ಲ ನೆಂಟರುಗಳು ಸೇರೋದು, ನಮ್ಮ ಮನೆಯವರೆಲ್ಲ ಸೇರೋದು ಅಂದ್ರೆ ತುಂಬ ಖುಷಿ ಆಯ್ತಾ. ಹಾಗೆ ಹಬ್ಬ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ನೋಡಿ ತುಂಬ ಖುಷಿ ಆಯಿತು. ಇನ್ನು ಇಲ್ಲಿ ನಮ್ಮ ಅಣ್ಣನ ಮೊಮ್ಮಗಳು ಬೆಕ್ಕನು ಅಂದ್ಕ ನಮ್ಮ ಮನೆ ಬ್ಲ್ಯಾಕಿ ಜೊತೆಗೆ ಆಟ ಆಡ್ತಾಯಿದ್ಲು. ಬ್ಲ್ಯಾಕಿ ಅವಳ ಕಚ್ಚೋದೇನು ಅಂತ ಹೇಳಿ ಅವಳೇ ನಮ್ಮ ಬ್ಲ್ಯಾಕಿನ ಜಿಗಿರೋದು ತೀಟೆ ಮಾಡೋದಂಗೆ ಮಾಡ್ತಾಯಿದ್ಲು ಅವಳು. ಸರಿ ಅಂತೇಳಿ ಮತ್ತು ಕಾಫಿ ಟೀ ಎಲ್ಲ ಕುಡ್ದಾದ್ಮೇಲೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರು. ಇಲ್ಲಿ ನನ್ನ ಮಗ ಪಕ್ಕದ ಮನೆ ಹುಡುಗರ ಜೊತೆ ಕೇಳಿ ಬಾಲ್ ಆಟ ಆಡ್ತಾಯಿದ್ನ, ಬ್ಯಾಟ್ ಬಾಲು. ನನ್ನ ತಂಗಿನೂ ಬಂದು ಆಟಕ್ಕೆ ಜಾಯ್ನ್ ಆದ್ಲು. ಮತ್ತು ನಮ್ಮ ಅತ್ತಿಗೆನೂ ನಾನು ಆಟ ಆಡ್ತೀನಿ ಮತ್ತು ಅವರೆಲ್ಲರೂ ಆಟ ಆಡ್ತಾಯಿದ್ರು. ನನ್ನೂ ಕರೆದ್ರು. ನಾನು ಇಲ್ಲ ಬರಲ್ಲ, ನೀವೇ ಆಟಾಡಿ ಅಂತೇಳಿ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಅವರೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ಮನೆ ಮುಂದೆ ಆಟ ಆಡೋಕ್ಕೆ ಚೆನ್ನಾಗದಾರ. ಅಷ್ಟೊಂದು ದೊಡ್ಡದಾಗಿಲ್ಲ ಜಾಗ, ಆದರೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು. ಅದರಲ್ಲೇ ಆಟ ಆಡ್ತೀವಿ ಅಂತೇಳಿ ಆಟ ಆಡ್ತಾಯಿದ್ರು. ಸರಿ, ಇನ್ನು ಸಾಯಂಕಾಲ ಆಯಿತು. ಇನ್ನು ಸಾಯಂಕಾಲ ಆದಾಗ ಹಾಲಾರ್ವಿ ಮಕ್ಳಿಗೆಲ್ಲ ಹಾಲಾರ್ವಿ ಒರೆಸ್ಕೊಂಡು ಕನಕನಡೆ ಸತ್ಗೆ ದೇವ್ರ ಪಟ್ಟಿ ಎಲ್ಲ ಅಲ್ಲಿಗೆ ಹೋಯ್ತದೆ ದೇವಸ್ಥಾನಕ್ಕೆ ಕಾಡಿಗೆ. ಅಲ್ಲಿಗೆಲ್ಲ ರೆಡಿ ಮಾಡ್ಕೋಬೇಕು. ಸಾಯಂಕಾಲ ಮಕ್ಳಿಗೆಲ್ಲ ಹಾಲಾರ್ವಿ ಒರೆಸ್ಬೇಕು. ಅಲ್ಲಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಅವರು ಹೇಳ್ಬಿಟ್ಟು ಅವರೆಲ್ಲ ಹೊರಡ್ತೀವಿ ಅಂತೇಳಿ ಹೊರಟ್ರು. ಸರಿ, ಅವರು ಆ ಕಡೆ ಹೊರಟ ಮೇಲೆ ನಾನು ಈ ಕಡೆ ಮನೆಗೇನೆಲ್ಲನೂ ಕಸ ಎಲ್ಲ ಗುಡಿಸ್ಬಿಟ್ಟು ಮುಖ ತೊಳ್ಕೊಂಡು ಮನೇಲಿ ಸಾಯಂಕಾಲ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಪೂಜೆಗೆ ನಾವು ಪೂಜೆ ತಗೊಂಡು ಹೋದ್ನು. ಇನ್ನು ನಾನು ಇಲ್ಲಿ ಸೋಮವಾರ ಒಂದು ಪೂಜೆ, ಮಂಗಳವಾರ ಬೆಳಗ್ಗೆ ಒಂದು ಪೂಜೆ ಕೊಡೋ ಪದ್ಧತಿ ಇರೋದ್ರಿಂದ ನಾವು ಪೂಜೆ ಅಂದರೆ ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ನು. ಅಲ್ಲಿ ನೋಡಿ, ಅಲ್ಲಿ ಟ್ಯಾಕ್ಟ್ರಲ್ಲೆಲ್ಲ ಜನ ಎಲ್ಲ ತುಂಬ್ಕೊಂಡು ರೆಡಿ ಆಗಾರ. ಉತ್ಸವ ಅಂದರೆ ಮಾರವ ಪೆಟ್ಟಿ ಜೊತೆನೇ ಅಲ್ಲಿಗೆ ಮಾರವ ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲ ರೆಡಿ ಆಗಾರ. ಕಾಡಲ್ಲಿ ಇರೋದು ದೇವಸ್ಥಾನ ಇರೋದು ಕಾಡಲ್ಲಿ. ಅಲ್ಲಿಗೆ ಹೋಗೋಕೆ ಅವರೆಲ್ಲ ರೆಡಿ ಆಗಿದ್ರು. ನಾವು ಪೂಜೆ ಕೊಡೋಕೆ ಅಂತೇಳಿ ಹೊರಟ್ನು. ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಅಂಗಡಿ ಮಾಳೆಲ್ಲ ಎಷ್ಟೊಂದು ಹಾಕೊಂಡಾರ, ತುಂಬಾ ಜೋರಾಗಿ ಮಾಡಿದರು. ಅಲ್ಲಿ ಹೋದ್ಮೇಲೆ ನಮ್ಮ ಅಪ್ಪನ ಮನೆಯವ್ರೊಂದಿಗೆ ನಾನು ಅವ್ರೊಂದಿಗೆ ಹೋಗಿ ಜಾಯ್ನ್ ಆದಿ. ಅವರು ಹಾಲಾರ್ವಿಗೆಲ್ಲ ರೆಡಿ ಮಾಡ್ಕೊಂಡು ನಿಂತಿರು. ನನ್ನ ತಂಗಿ ಮಕ್ಕಳಿಬ್ಬರು ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಅವ್ರು 3 ಸೀಟು ಹಾಲಾರ್ವಿಗೆಲ್ಲ ರೆಡಿ ಮಾಡ್ಕೊಂಡು ನಿಂತಿರು. ನಾವು ಹೋದ್ಮೇಲೆ ನಾವು ಪೂಜೆ ಕೊಟ್ನು. ನನ್ನ ಮಗಳು ಪೂಜೆ ಕೊಟ್ಟಳು. ಪೂಜೆ ಎಲ್ಲ ಕೊಟ್ಬಿಟ್ಟು ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಇನ್ನು ಒಂದು ಸೈಡ್ ನಿಂತ್ಕೊಂಡು, ಯಾಕಂದ್ರೆ ಹಾಲಾರ್ವ ಮುಂದಕ್ಕೆ ದೇವ್ರ ಪಟ್ಟಿ ಹೋಗ್ಬೇಕು. ಹಿಂದಿಂದ ಹಾಲಾರ್ವ ಕನಕನಡೆ
ಪೂಜೆದವ್ರು ಎಲ್ಲರೂ ಹಿಂದಿಂದ ಹೋಗ್ಬೇಕು, ಆ ರೀತಿ ಸಂಪ್ರದಾಯ. ಇನ್ನು ಈ ಕಡೆ ಎಲ್ಲ ಡ್ಯಾನ್ಸು, ಕುಣಿತ, ಹಬ್ಬದ ಸಂಭ್ರಮ ಸಡಗರ ಎಲ್ಲ ತುಂಬಾ ಜೋರಾಗಿತ್ತು, ತುಂಬಾ ಚೆನ್ನಾಗಾಯಿತು. ನಮ್ಮದು ಪೂಜೆ ಎಲ್ಲ ಕೊಟ್ಬಿಟ್ಟು ಆಲರ್ವಿ ಮೈಕಲ್ಲಿ ಆರವಿ ಹೊತ್ತಿದ್ರು, ಅವ್ರನ್ನ ಕರ್ಕೊಂಡು ನಾವು ಹೋಯ್ತಾ ಇರಬೇಕಾದ್ರೆ ದೇವ್ರ ಪೆಟ್ಟಿನೂ ಮುಂದೆ ಹೋಯ್ತಾ ಇತ್ತು. ಎಲ್ಲರೂ ಅಲ್ಲಿ ಸ್ವಲ್ಪ ಜನ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲ ಸ್ವಲ್ಪ ಜನ ಮಲಿಕೊಂಡ್ರು. ಯಾಕಂದರೆ ದೇವ್ರ ಪಟ್ಟಿ ಓದ್ತಿರೋರು ದಾಟ್ಕೊಂಡು ಹೋಗಲಿ, ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇರೋದ್ರಿಂದ ಅವರೆಲ್ಲ ಮಲಿಕೊಂಡಿದ್ರು. ಇನ್ನು ದೇವ್ರ ಪೆಟ್ಟಿ ಇರೋರು ದೇವ್ರ ಪೆಟ್ಟಿ ಹೊತ್ಕೊಂಡು ಅವ್ರನ್ನ ದಾಟ್ಕೊಂಡು ಮುಂದಕ್ಕೆ ಹೊರಟ್ರು. ಯಾಕಂದರೆ ದೇವರು ತಲೆ ಮೇಲೆ ದೇವ್ರ ಪೆಟ್ಟಿ ಇರೋದ್ರಿಂದ ಒಂದು ಪಾಸಿಟಿವ್ ಇರುತ್ತದೆ, ಒಂದು ನಂಬಿಕೆ ಅಲ್ವಾ, ಅದರಿಂದ ಅವರು ಆ ರೀತಿ ಮಾಡ್ಕೊಂಡು ಹೊರಟ್ರು. ನಾವು ಐಕ್ಳು ಆಲರು ಓದ್ತಿದ್ರು, ಅವರು ತುಂಬಾ ಜನ ರಸ್ಸು, ಸಖತ್ ರಸ್ಸಿತ್ತು ಜನ. ಯಾಕಂದ್ರೆ ತುಂಬ ಜನ ಇದ್ದರು. ವರ್ಷಕ್ಕೊಂದ್ಸತಿ ಆಗ ಹಬ್ಬ ಅಲ್ವಾ, ಜನ ಜಾಸ್ತಿ ಸೇರ್ತಾರೆ. ವರ್ಷ ಜನ ಜಾಸ್ತಿನೇ ಹೊರತು ಕಮ್ಮಿ ಆಗೋದಿಲ್ಲ. ಮಂಗಳವಾರ ಇನ್ನೂ ತುಂಬ ಜನ ಸೇರ್ತಾರೆ. ಊಟದ ವ್ಯವಸ್ಥೆ ಅಂದರೆ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ಯಾರ. ಜನ ಜಾಸ್ತಿ ಇದ್ದರು. ನಾವು ಮಕ್ಕಳು ಕರ್ಕೊಂಡು ಹಾಲವರು ಏನು ಹೋದಾಗಲಿ ತಪ್ಲಕ್ಕೆ ಹಾಲು ಹಾಕಿ ಎಲೆ ಹಾಕಿ ಒಂದು ಕಡೆ ಕಸ್ಕೊಂಡು ತಪ್ಪಲು ಕಟ್ಕೊಂಡೆಲ್ಲ ಹಾಲು ಹಾಕ್ತಾರೆ. ಅದು ಹಾಲರ್ವಿ. ಅದು ಕಾಡಗಂತೂ ಹೋಗಲ್ಲ, ಮಕ್ಕಳು ಕಾಡಗಂತೂ ಹೋಗಲ್ಲ. ಅಲ್ಲಿ ಒಂದು ಮುಂದ್ಗಡೆ ಒಂದು ದೇವ್ರ ಕೈದಾಗ ಅಲ್ಲಿಗಂತ ಹೋಗಿ ಅಲ್ಲೋಗಿ ಒಂದು ಪಾತ್ರಕ್ಕೆ ಆಮೇಲೆ ಇಸ್ಕೊಂಡು ಎಲೆ ಹೂವು ಎಲ್ಲ ತಗೊಂಡು ಹಾಲೆಲ್ಲ ಉಯಿಸ್ಕೊಂಡು ತಪ್ಪಲು ಕೊಟ್ಟು ಇನ್ನು ಎಲ್ಲರೂ ಮನೆಗೆ ಹೋಗ್ತಾರೆ. ಹೋಗೋರು ದೇವಸ್ಥಾನಕ್ಕೆ ಹೋಗೋರು ಹೋಗ್ಬೋದು, ಹೋಗಿದ್ದವರು ಮನೆಗೆ ಹೋಗ್ತಾರೆ ವಾಪಸ್ಸು. ಅಲ್ಲಿ ಹೋಗಿ ಹಾಲು ಉಯಿಸ್ಕೊಂಡು ಹಾಲನ್ನ ತಗೊಂಡು ಹೋಗಿ ಅಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನ ದೇವ್ರನ್ನ ಅದರಲ್ಲೆಲ್ಲ ತೊಳೆದು ನೀರು ಹಾಕೊಂಡು ತೊಳೆದು ದೇವ್ರಿಗೆ ನೈವೇದ್ಯ ಮಾಡ್ತಾರೆ ನೋಡಿ, ಆ ರೀತಿ ಎಲ್ಲ ಮಾಡಿ ಆಮೇಲೆ ಅಲಂಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಕೊಂಡ ಎಲ್ಲ ಮಾಡ್ತಾರೆ. ನಾವು ಕೊಂಡ ಟೈಮ್ಗೆ ಒಂದು ಸತಿನೂ ಹೋಗಿಲ್ಲ ಕಾಡ್ಗ ದೇವಸ್ಥಾನಕ್ಕೆ. ಬೇರೆ ಟೈಮಲ್ಲೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಕೊಂಡ ಟೈಮಲ್ಲಿ ಹೋಗಿಲ್ಲ. ಸರಿ ಅವರೆಲ್ಲ ಹೊರಟರು. ನಾವು ಹಿಂದಿಂದ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಹಾಲರ್ವನ್ನೆಲ್ಲ ಪಾತ್ರಕ್ಕೆ ಹಾಲು ಹಾಕ್ಕೊಟ್ಬಿಟ್ಟು ದೇವ್ರ ಕೈಗೆ ನೋಡ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ನೈಟು ನೆಂಟರೆಲ್ಲ ಬಂದಿರು. ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಡೋ ಅಂತ ಹೇಳ್ಬಿಟ್ಟು ಮನೆಗೆ ಹೋಯ್ತೀವಿ ನಾವು ಅಂತೇಳಿ ನಮ್ಮ ಅಕ್ಕವ್ರಿಗಂದ ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ದು. ಅವರು ನಮ್ಮ ಮನೆಗೆ ಬಾ ಇಲ್ಲೇ ಊಟ ಮಾಡಾರಿ ಅಂದರು. ಇಲ್ಲ ನಾವು ಇಲ್ಲಿ ನೆಂಟರೆಲ್ಲ ಬಂದ್ಬಿಟ್ಟಾರ, ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ನೈಟ್ ಟೈಮೇ ಒಂದು 5-6 ಸೀಟ್ ನೆಂಟರು ಬಂದ್ಬಿಟ್ಟಿರು. ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಒಂದು ಸ್ವಲ್ಪ ಜನ ನಮ್ಮಲ್ಲಿ ಮಲಿಕೊಂಡ್ರು. 3-4 ಸೀಟ್ ನಮ್ಮಲ್ಲಿ ಮಲಿಕೊಂಡ್ರು, ನಮ್ಮ ಹತ್ರದ ನೆಂಟರು, ನಮ್ಮ ಅತ್ತಿಗೆ ಅವರೆಲ್ಲರೂ. ಇನ್ನು ಬೇರೆಯವರೆಲ್ಲ ಬೇರೆ ಇನ್ನೊಂದು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೊರಟ್ರು.